ನಮ್ಮಮ್ಮ ಸಿಟ್ಟಾಗಿದ್ದಾರೆ ಗೈಸ್. ಇವತ್ತು ಸ್ವಲ್ಪ ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇವರು ದೊಡ್ಡವರು, ನಮಗೆ ಮಾತಾಡ್ಸಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಿವನ್ಶಿ ಯೂಟ್ಯೂಬ್ ಚಾನಲ್. ಸಾರಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಿವನ್ಶಿ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋ ಸಾರಿ ಗೈಸ್, ಇಗ್ನೋರ್ ಹರ್. ಸಾರಿ. ಇವತ್ತು ಯಾವ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ರ್ಯಾಂಡಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಸೊ ರ್ಯಾಂಡಮಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಜಸ್ಟ್ ಹಂಗೆ ಒಂದು ನಿಮಿಷ ಗೈಸ್. ಸೊ ಗೈಸ್, ಇವತ್ತು ನಮ್ಮ ಅಕ್ಕ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು, ಅಮ್ಮ ಮತ್ತು ನಮ್ಮ ಅಕ್ಕನ ಮಗಳು ಅಂದರೆ ಕಿಯಾನ್ಶಿ, ನಾವು ಮೂವರು ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅವರು ತುಂಬ ಬಾಯಿ ಬಡ್ಕಿ ಈ ವಿಡಿಯೋ ನೋಡಿದ್ರೆ ಸಖತ್ ಬೈಕೊತಾರೆ ಅವರಂತೂ. ಸೊ ಮಾತಾಡಿಸ್ತೀನಿ ನಿಮಗೆ, ಯೂಟ್ಯೂಬ್ ಚಾನಲ್ ಬಗ್ಗೆ ಅದೆಲ್ಲ ಮಾತಾಡಿಸ್ತೀನಿ. ಬನ್ನಿ ಹೋಗೋಣ. ಹಾಯ್ ಕ್ಯಾನ್ಶಿ, ಇಲ್ಲಿ ನೋಡು, ಏನಿದು? ಕಿಸಿ ಕೊಡು, ಇಲ್ಲಿ ಕಿಸಿ ಕೊಡು, ಮುತ್ತು ಕೊಡು. ಹಲೋ. ಅಷ್ಟೇ ಗೈಸ್, ಅವಳು ಏನೂ ಹೇಳಲ್ಲ, ಏನೂ ಮಾಡಲ್ಲ, ಏನಿಲ್ಲ. ಅವರಮ್ಮ, ಅವ್ರ ಅಜ್ಜಿ, ಅವರಪ್ಪ ಅಷ್ಟಿದ್ರೆ ಸಾಕು. ನಾನು ಬೇಡವೇ ಬೇಡ ಅವಳಿಗೆ, ಆ ಥರ ಇರ್ತಾಳೆ. ಅಲ್ಲಿ ನೋಡಿ, ಆಟಾಡೋಕ್ಕೆ ಮಾತ್ರ ಬರ್ತಾಳೆ ನನ್ನ ಹತ್ರ, ಇಲ್ಲ ಅಂದರೆ ಬರಲ್ಲ. ಅಲ್ವಾ ಕಿಯಾನ್ಶಿ? ಆಟಾಡೋಕ್ಕೆ, ಏನಾದರೂ ಓದೋಕ್ಕೆ, ಅದಕ್ಕೆ ಮಾತ್ರ ಬರ್ತಾಳೆ. ಗೈಸ್ ಏನು ಗೊತ್ತಾ, ಇಲ್ಲಿ ಮೊನ್ನೆ ಹಾವಿತ್ತು ಗೈಸ್, ದೊಡ್ಡ. ಓಯ್ ಬಾ, ನಮ್ಮಮ್ಮಂಗೆ ನೋಡ್ತೀರಾ ಗೈಸ್? ಓಡ್ತಿದಾರ ನಮ್ಮಮ್ಮ. ಕ್ಯಾಮ್ರಾ ತಿರುಗಿಸಿದ ತಕ್ಷಣ ಓಡ್ತಿದ್ದಾರೆ ಗೈಸ್. ನಮ್ಮಮ್ಮ ಹೆಂಗೆ ಗೊತ್ತಾ, ನಮ್ಮಮ್ಮನ ನೇಚರ್ ಹೇಳ್ಬಿಡ್ತೀನಿ. ನಮ್ಮಮ್ಮ ಕ್ಯಾಮ್ರಾ ಹಿಂದೆ ಮಾತ್ರ ಫುಲ್ ಬಾಯ್ ಬಡ್ಕಿ. ಯಾರು ಜಗಳಕ್ಕೆ ಏನಾದರೂ ಬಂದರು ಅಂದರೆ ಫುಲ್ ಮುಗೀತು ಅವ್ರ ಕತೆ ಅನ್ನೋ ಥರ. ಕ್ಯಾಮ್ರಾ ಏನಾದರೂ ಕಾಣಿಸ್ತು ಅಂದರೆ ಮಾತೇ ಬರಲ್ಲ, ಮಾತೇ ಆಡಲ್ಲ ಅನ್ನೋ ಥರ ಇರ್ತಾರೆ. ಮಾತೇ ಆಡಲ್ಲ ಅನ್ನೋ ಥರ ಇರ್ತಾರೆ. ಅಲ್ವಾ ಕಿಯಾನ್ಶಿ? ಹೋಯ್, ಇವಳು ಔಟ್ ಆಫ್ ಝೋನ್ ಫುಲ್. ನಾನೇ ಏನೋ ಮಾತಾಡ್ತಿರ್ತೀನಿ, ಇವಳೇ ಏನೋ ಮಾಡ್ತಾ ಇರ್ತಾಳೆ. ಗೈಸ್ ಬನ್ನಿ, ನಮ್ಮ ಅಕ್ಕ ಮನೆಗೆ ಹೋಗೋಣ, ಅಕ್ಕ ಬಾವ ಮನೆಗೆ ಹೋಗೋಣ. ಸೊ ಅದು ಮುಗಿಸ್ಕೊಂಡು ನಮ್ಮ ಇನ್ನೊಬ್ಬರು ನೈಬರ್ ಇದ್ದಾರೆ, ಅವ್ರ ಹತ್ರ ಹೋಗೋಣ. ಅಂದರೆ ನನ್ನ ಸ್ಟೂಡೆಂಟ್ಸ್ ಇದ್ದರು, ಅವ್ರ ಹತ್ರ ಹೋಗೋಣ. ಓಕೆ ಬನ್ನಿ. ಹೇಳ್ತಿದ್ದಾರೆ ಗೊತ್ತಾ, ಏನೂ ಹೇಳಿಲ್ಲ ಗೈಸ್, ನನ್ನ ವಿಡಿಯೋ ಹಾಕಬೇಡ ಅಂತ ಅಂತಿದ್ದಾರೆ. ಏನಕ್ಕೆ ಗೊತ್ತಾ ಗೈಸ್, ಅವರಿಗೆ ಫುಲ್ ನಾಚಿಕೆ ಆಗುತ್ತಂತೆ. ಪದೇ ನನ್ನ ವೀಡಿಯೋನ ಟಿ ವಿಲಿ ಹಾಕ್ಕೊಂಡು ನೋಡ್ತಾರೆ ಗೈಸ್ ಅವರು. ಆವಾಗ ಅವ್ರ ಮುಖ ಅವ್ರು ನೋಡ್ಕೊಳಕ್ಕೆ ನಾಚಿಕೆ ಆಗುತ್ತಂತ. ಅದಕ್ಕೆ ಅವರು ನಂದು ಹಾಕ್ಬೇಡ ಅಂತ ಹೇಳ್ತಿರ್ತಾರೆ ಗೈಸ್. ನಮ್ಮ ಅಕ್ಕನ ಮನೆ ಅಂತ ಹೇಳಿದ್ನಲ್ಲ, ಇವಾಗ ಈ ರೋಡ್ ಬಿಟ್ಟು ನೆಕ್ಸ್ಟ್ ರೋಡಲ್ಲೇ ನಮ್ಮ ಅಕ್ಕನ ಮನೆ ಇರೋದು. ಜಾಸ್ತಿ ದೂರ ಏನೂ ಇಲ್ಲ ಗೈಸ್. ನಮ್ಮಮ್ಮ ಸಿಟ್ಟಾಗಿದ್ದಾರೆ ಗೈಸ್. ನಮ್ಮಮ್ಮಂಗೆ ಅದು ನನ್ನ ತಪ್ಪ ಗೈಸ್. ಅವರು ಹೆಂಗಿರ್ತಾರೋ ಹಂಗೆ ತೋರಿಸೋದು ನನ್ನ ಕರ್ತವ್ಯ ಅಲ್ವಾ. ಅವ್ರ ರಿಲೇಟಿವ್ಸ್ ನೋಡ್ತಾರಂತೆ ಗೈಸ್, ಅದಕ್ಕೆ ಬೇಡ ಬಿಡಿ ಗೈಸ್. ಅವರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಹೆಂಗೆ ಹಾಕೋಕ್ಕಾಗುತ್ತೆ ಅಲ್ವಾ. ಸೊ ಆ ಅಜ್ಜಿ ಮನೆಗೂ ಹೋಗೋಕ್ಕಾಗಲಿಲ್ಲ. ಹೆಂಗೋ ಇವ್ರ ಹತ್ರ ಗೈಸ್, ನಾನು ಮಾತಾಡ್ಕೊಂಬರ್ತಿದ್ರೆ ಒಳ್ಳೆ ಯಾಕೆ ಹುಚ್ಚಿ ಥರ ಮಾತಾಡ್ಕೊಂಬರ್ತಿದ್ಯಾ. ಇದೇ ಥರ ಗೈಸ್ ಡಿಮೋಟಿವೇಟ್ ಮಾಡೋದು ನಮ್ಮ ಮನೆಯಲ್ಲಿ.
ನಮ್ಮ ಅಕ್ಕ ಅವ್ರ ಮನೆ ಕೂಡ ರೈಲ್ವೆ ಕ್ವಾರ್ಟರ್ಸ್ ಒಳಗಡೆನೇ ಇರೋದು. ನಾವು ರೈಲ್ವೆ ಕ್ವಾರ್ಟರ್ಸ್ ಒಳಗಡೆ ಇರೋದು. ನಮ್ಮ ಅಕ್ಕ ಅವ್ರ ಮನೆ ಕೂಡ ಇಲ್ಲೇ ಕ್ವಾರ್ಟರ್ಸ್ ಒಳಗಡೆನೇ ಇರೋದು. ಸೊ ಅರೆ ಅದೇ ಅದೇ ಗೈಸ್ ನಮ್ಮ ಅಕ್ಕ ಅವ್ರ ಮನೆ ಅಂದರೆ ಅಲ್ಲಿದೆಯಲ್ಲ ಅದೇ ಮೇಲ್ಗಡೆ ಮನೆ ಇರೋದು. ಇವಾಗ ಚೇಂಜ್ ಮಾಡ್ಕೊಂಡ್ಬಿಟ್ರು. ಆವಾಗ ಎಲ್ಲರೂ ಒಂದೇ ಕಡೆ ಇದ್ದು ಚೆನ್ನಾಗಿದ್ವಿ. ಇವಾಗ ನಾವು ಸೆಂಟ್ರಲ್ ಇದ್ದೀವಿ. ಇನ್ನೊಬ್ರು ಪೂಜಾ ಆಂಟಿ ಅಂತ ಒಬ್ರಿದ್ದಾರೆ, ಅವರು ಆ ಕಡೆ ಹೋಗ್ಬಿಟ್ರು. ನಮ್ಮ ಅಕ್ಕವ್ರು ಈ ಕಡೆ ಬಂದುಬಿಟ್ರು. ನಾವು ಮಾತ್ರ ಸೆಂಟ್ರಲ್ ಬಂದಿದ್ದೀವಿ ಅಷ್ಟೇ ಗೈಸ್. ಅವ್ರ ಹತ್ರ ಹೋಗಿ ಮಾತಾಡೋಣ ಬನ್ನಿ. ಇದೆ ಗೈಸ್ ಹಾಯ್ ಗೈಸ್. ಗೈಸ್ ಈ ವಿಡಿಯೋ ನಾನು 2 days ಆದಮೇಲೆ ಮಾಡ್ತಾ ಇರೋದು. ಯಾಕೆ ಅಂದರೆ ಅವತ್ತು ಟೈಮ್ ಬೇರೆ ಆಗಿಬಿಟ್ಟಿತ್ತು. ನಮ್ಮ ಅಕ್ಕವ್ರ ಮನೆಗೆ ಹೋಗಿದ್ವಲ್ಲ, ಅಲ್ಲಿ ಏನು ಅಂದರೆ ಚಿಕ್ಕ ಮಗು ಇತ್ತು, ಪಾಪು ಇತ್ತು, ಮಲಗಿತ್ತು ಅಂತ. ಅವರು ಕೂಡ ಏನೂ ರೆಡಿ ಆಗಿರಲಿಲ್ಲ. ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ಇನ್ನೂ ಒಂದು ಮನೆಗೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ. ಸೊ ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ. ಇವತ್ತು ಸ್ವಲ್ಪ ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಏನಕ್ಕಂದರೆ ಅವ್ರ ಜೊತೆ ಇವತ್ತು ರೀಲ್ ಶೂಟ್ ಮಾಡ್ತಾಯಿದ್ದೀನಿ. ರೀಲ್ ಶೂಟ್ ಮಾಡಿಕೊಂಡು ನಾನು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿ ರೀಲ್ಸ್ನೂ ಅಪ್ಲೋಡ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ, ಆದಷ್ಟು ಯೂಟ್ಯೂಬಲ್ಲೂ ಹಾಕ್ತಿರ್ತೀನಿ ನೋಡಿ. ಆಮೇಲೆ ಈ ವ್ಲಾಗ್ ಕೂಡ ಪೂರ್ತಿ ನೋಡಿ. ತುಂಬ ಫನ್ ಇರುತ್ತೆ ಗೈಸ್. ಇವ್ರ ಜೊತೆ ಅಂತೂ ತುಂಬ ಫನ್ ಇರುತ್ತೆ. ಅವರು ಕೂಡ ಅವ್ರ ಜೊತೆನೂ ಫುಲ್ ಡೇ ಇದ್ವಿ. ಬಟ್ ಏನು ಅಂದರೆ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ನಾನು. ಅಲ್ಲಿದ್ದಿದ್ದು ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಇಲ್ಲಿ ಇದ್ದಿದ್ದು ಇವ್ರದ್ದೇನೂ ಇರಲ್ಲ ಅಂತ ಅಂದ್ಕೊತೀನಿ. ನೋಡಿ ಟ್ರೈ ಮಾಡಿ ಹೇಳ್ತೀನಿ. ಓಕೆ ಬೈ. ಏನಂತ ಟ್ಯೂಷನ್ ಮಾಡ್ಕೊತಾನೆ हाय आंटी प्लीज बोलिए आंटी वाले ಏನಾಯ್ತು? ಟ್ಯೂಷನ್ ಮಾಡ್ತೀನಿ ನಿಜನಾ? ನಾನಾ ಮಾಡ್ತೀನಿ, ಆದರೆ ಒಂದು ಕಂಡೀಷನು. ಏನು ಕಂಡೀಷನ್? ನೆಕ್ಸ್ಟ್ ಮಂತ್ ನಂದು ಕ್ಯಾಂಪ್ ಇದೆ. ಎಷ್ಟು ದಿನ? ಹಾಫ್ ಮಂತ್. ಶಬಾಷ್. ಕೋಲ್ಕತ್ತಾಗೆ. ಅದು ನೋಡು. ನೆಕ್ಸ್ಟ್ ಮಂತ್ ಡಿಸೆಂಬರ್. ಕರೆಕ್ಟಾಗಿ PF4 ಬೀಳ್ತಿದೆ. ಅದಕ್ಕೆ ನಾನು ಅದನ್ನ ಹೇಳ್ಬಿಟ್ಟೆ ಆಮೇಲೆ ಸ್ಟಾರ್ಟ್ ಮಾಡೋಣ. ಮತ್ತೇನ್ ಮಾಡ್ಲಿ ಮತ್ತದು ಬನ್ನಿ ಕೊಡು. ಮತ್ತೇನ್ ಮಾಡ್ಲಿ ಮತ್ತದು? ಇವರು ಪೂಜಾ ಆಂಟಿ. ಐ ಆಮ್ ಪೂಜಾ. ಇವರು ಅವ್ರ ಮಗಳು ಪ್ರಗತಿ. ಮಾತೇ ಬರಲ್ಲ. ಪ್ರಿಯಾಂಕಾ ಆಂಟಿ. ಪ್ರಿಯಾಂಕಾ आंटी नहीं मेरे को नहीं लगा कि मैं उतना अंदाजा नहीं, पर ये पहचान ली पता है। दीदी का स्टाइल ऐसा बनी इतनी पूजा नया है भैया। मैं नहाई धोई कुछ भी नहीं, कपड़े धोके मास्क क्या नहाई धोएगी? चल चल क्या नहाई ಇವರು ದೊಡ್ಡವರು, ನಮಗೆ ಮಾತಾಡ್ಸಲ್ಲ. ನಮ್ಗಿಂತ ದೊಡ್ಡವರು ನೋಡಿದ್ರೆ ಹಿಂಗಿದ್ದಾರೆ. मेरा कपड़े पूरा भिगोया हुआ है। डुबा दिया पूरा। ಇವಳು ಇವತ್ತು ನನಗೋಸ್ಕರ ಕಾಲೇಜ್ ರಜಾ ಹಾಕಿದಾಳಂತೆ ಗೈಸ್. ನನಗೆ ಹೇಳಿದಂಗೆ ಗೈಸ್. ಅಮ್ಮಂಗೆ ಗೊತ್ತಿಲ್ಲ ಅಂತ ಇದನ್ನ ಹಾಕ್ತೀನಿ ಗೈಸ್ ನಾನು. ನೋಡಿ ನೀವು
ಸ್ವಲ್ಪ ಬುದ್ಧಿ ಹೇಳಿ, ಕಾಲೇಜ್ಗೆ ಹೋಗಲ್ಲ ಬರೀ ಬಂಕ್ ಮಾಡ್ತಿರ್ತಾರೆ. ಅಲ್ಲ ನನ್ಗೆ ಹೇಳ್ಕೊಟ್ಟಿರೋದು ಇವ್ರು ಹೋಗ್ಬೇಡ ಅನ್ಬಿಟ್ಟು ಇವಾಗಿದೆ. ನಾನು ಹೇಳೇ ಇಲ್ಲ, ನಾನು ಫೋನೇ ಮಾಡಿಲ್ಲ ಗೈಸ್. ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ಲಿಸ್ಟ್ ತೋರಿಸ್ತೀನಿ ನಿಮ್ಗೆ. ನನ್ನ ಹತ್ರ ಇಲ್ಲ ಗೈಸ್, ನನ್ನ ಹತ್ರ ರೆಕಾರ್ಡಿಂಗ್ಸ್ ಐತೆ. ಇವ್ರದ್ದು ಎಷ್ಟು ಒರಿಜಿನಲ್ ಫೋನ್ ಗೊತ್ತಾ ಗೈಸ್ ಇವ್ರದ್ದು? ನನ್ನ ಫೋನ್ ಇಲ್ಲ ಚಾರ್ಜ್ ಎಷ್ಟು ಒರಿಜಿನಲ್ ಫೋನ್ ಅಂದ್ರೆ ಐಫೋನ್ಗಿಂತ ಫುಲ್ ಒರಿಜಿನಲ್. ಕ್ಯಾಮ್ರಾ ಅಂತೂ ನೋಡ್ಲೇಬಾರ್ದು. ಕ್ಯಾಮ್ರಾ ಕ್ವಾಲಿಟಿ ಚಿಂದಿ. ಇಲ್ಲಿ ನೋಡಿ, ಬ್ರೆಡ್ ರೋಸ್ಟ್ ಮಾಡ್ತಾ ಇದ್ದಾರೆ. ನನಗೋಸ್ಕರ ಅಲ್ಲ ಗೈಸ್, ಆದ್ರೆ ಹೌದು ಸೋನುಗೋಸ್ಕರ. ಮಿನಿ ಸೋನು ಅಂದ್ರೆ ಕಿಯಾನ್ಸ್. ಆ ಕಡೆ ಟೀನಾ ಕಾಫಿನೇ ಟೀ. ಗೈಸ್ ನನಗೆ ಅಡುಗೆ ಬರಲ್ಲ, ಇವಳು ಎಲ್ಲ ಅಡುಗೆನೂ ಮಾಡ್ತಾಳೆ. ಇದು ಈ ಮನೆ ನಮ್ಮ ಹಳೆ ಮನೆ ಇತ್ತಲ್ಲ, ಅದ್ರ ಕೆಳಗಡೆ ನಮ್ಮ ಹಳೆ ಮನೆ. ಆಮೇಲೆ ತೋರಿಸ್ತೀನಿ. ಅಲ್ಲಿ ನಮಗಾಗ ನನ್ನ ಸ್ಟೂಡೆಂಟ್ ಒಬ್ರು ಇದ್ದಾರೆ. ಸೊ ಆ ಮನೆ ತೋರ್ಸೋಕ್ಕಾಗಲ್ಲ. ಈ ಮನೆಯೇ ಸುಮ್ಮನೆ ಹಿಂಗೆ ನೋಡ್ಕೊಂಡ್ಬಿಡಿ. ಬ್ಯಾಕ್ಗ್ರೌಂಡಲ್ಲಿ ಹಿಂಗೆ ತೋರಿಸ್ತಿರ್ತೀನಿ, ಹಿಂಗೆ ನೋಡ್ಕೊಂಡ್ಬಿಡಿ ಆಯ್ತಾ. ಇದು ಕಿಚನ್, ಓಕೆನಾ? ಯೂಟ್ಯೂಬಲ್ಲಿ ಅಷ್ಟೇ ಅಷ್ಟೇ ಗೈಸ್. ಇಲ್ಲಿ ಬ್ರೆಡ್ ರೋಸ್ಟು, ಇಲ್ಲಿ ಹಾಲು, ಇಲ್ಲಿ ಮೆಂಟ್ಲು. ಇವರು ಗೈಸ್ ಡ್ಯಾನ್ಸ್ ರೀಲ್ಸ್ ಮಾಡೋಣ ಅಂತ ಕರೆದಿದ್ದಾರೆ. ಯಾವ್ದಂತ ಗೊತ್ತಿಲ್ಲ. ಕನ್ನಡ ರೀಲ್ಸ್ ಮಾಡ್ತೀವಿ ಗೈಸ್. ಒಂದೆರಡು ಏನು ಅಂದರೆ ಕಾಮಿಡಿ ರೀಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವರಿಗೆ ಇಟ್ಕೊಂಡು ಮಾಡೋದ ಅಂತೆ. ನಾವಿರೋದು ಈಗ ಪ್ರೆಸೆಂಟಾಗಿ ಮೈಸೂರಲ್ಲಿ ಯಾದವಗಿರಿ ಅಲ್ಲಿ ಇದ್ದೀವಿ. ಓಕೆ, ಎಲ್ಲೋಗಿ ಮಾಡೋದ ಗೈಸ್? ಇಲ್ಲಿದ್ದಾಗಲೇ ಚೆನ್ನಾಗಿದ್ವಿ ನಾವು. ಸಾಕತ್ ನಮ್ದದು ನ್ಯೂ ಇಯರ್ ನೋಡ್ಬೇಕು. ಈ ಸರಿ ನಾನು ಇರಲ್ಲ ಅನ್ಕೊಳ್ತೀನಿ ಗೈಸ್, ಯಾಕಂದರೆ ನನಗೂ ಆಚೆ ಹೋಗ್ತೀನಿ ಅನ್ಸುತ್ತೆ, ಗೊತ್ತಿಲ್ಲ. ಶಿವಾಂಶಿ ಬಾಯ್. ಇವಾಗ ನಿಮ್ಮದು ಗೈಸ್. ಅವತ್ತು ನಾನು ತೋರಿಸ್ಲಿಲ್ಲ, ಇವರೇ ನಮ್ಮ ಅಂಜು ಅಕ್ಕ. ಬಾಯ್ ಬಡ್ಕಿ, ನಂಬರ್ 1 ಬಾಯ್ ಬಡ್ಕಿ ಅಂದ್ರೆ ಇವರೇ. ಕ್ವಾರ್ಟರ್ಸ್ ಅಲ್ಲಿ ಎಕ್ಸ್ಕ್ಯೂಸ್ ಮೀ, ಅವತ್ತು ನಾವು ನಿಮ್ಮ ಜೊತೆ ರೀಲ್ಸ್ ಮಾಡಿದ್ರೆ ಬೈ ಪ್ಲೀಸ್ ಸರ್ಪ್ರೈಸ್ ಯೂಟ್ಯೂಬ್ ಚಾನಲ್ ಸರ್ಪ್ರೈಸ್ ಮಾಡಿ. ಸೊ ಇವಾಗ ರೀಲ್ಸ್ ಎಲ್ಲ ಮುಗೀತು ಗೈಸ್. ಲಾಸ್ಟ್ ಎಷ್ಟು ಲಾಸ್ಟ್ ಮಾಡಿದೀವೋ ನಾವು ಗೊತ್ತಿಲ್ಲ, ಹೆಂಗೆ ಬರುತ್ತಾ ಏನೋ ಗೊತ್ತಿಲ್ಲ. ಇವ್ರದ್ದು ಹಾಕ್ಬಾರ್ದಂತೆ. ಫ್ಯಾಮಿಲಿ ಪ್ರಾಬ್ಲಮ್ ಅಂತೆ ಗೈಸ್. ಮುಗಿಸ್ಕೊಂಡು ಇವಾಗ ಹೋಗ್ತಿದ್ದೀವಿ. ಇವಾಗ ಬೆಂಗಳೂರು ಹೋಗಬೇಕು, ಗೊತ್ತಿಲ್ಲ. ಮಾರ್ಕೆಟ್ಗೆ ಹೋಗಿ ಬೆಂಗಳೂರಿಗೆ ಹೋಗ್ತೀನಿ ಅನಿಸುತ್ತೆ. ಬೆಂಗಳೂರಿಗೆ ಹೋದರೆ ಡೈರೆಕ್ಟ್ ಬೆಂಗಳೂರಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಗೈಸ್. ಮೈಸೂರು ಮನೆಗಳು ನೋಡಿ ಗೈಸ್, ಎಷ್ಟು ಚೆನ್ನಾಗಿದ್ದಾವೆ. ನನಗಂತೂ ಸಖತ್ ಇಷ್ಟ. ನೀವು ಯಾರಾದರೂ ಮೈಸೂರವರಾಗಿದ್ದರೆ ಇದು ನೋಡಿರ್ತೀರಾ. ಯಾದವಗಿರಿ ಬಯಲು ರಂಗಮಂದಿರ. ನನಗಂತೂ ಈ ಮನೆ ಸಖತ್ ಇಷ್ಟ ಗೈಸ್. ಇಲ್ಲೊಂದು ಪಾರ್ಕ್ ಇದೆ. ನಾನು ಅವಾಗ ಹಳೆ ವ್ಲಾಗಲ್ಲಿ ಹೇಳಿದ್ದೀನಿ, ಪಾರ್ಕಲ್ಲೇ ಬಂದು ಓದ್ಕೋತಾ ಇದ್ದೆ. ಅವರು ಇವ್ರ ತಂಗಿಯವ್ರ ಟ್ಯೂಷನ್ ಮ್ಯಾಮ್ ಅಂತೆ. ಪ್ರೆಸೆಂಟ್ ನೆಕ್ಸ್ಟ್ ನಾನು ನೆಕ್ಸ್ಟ್ ಮಂತಿಂದ ನೋಡ್ತೀನಿ ಗೈಸ್. ಹೇಳ್ತೀನಿ, ಆದಷ್ಟು ಬೇಗ ಹೇಳ್ತೀನಿ. ಅಪ್ಡೇಟ್ ಮುಂಚೆ ಮಾಡ್ತಿದ್ದೆ ಗೈಸ್. ಪರ್ಸ್ನಲ್ ರೀಸನ್ಗೆ ನಾನು ಕಟ್ ಮಾಡಿದೆ. ಇವಾಗ ಇನ್ನೂ ಸ್ಟಾರ್ಟ್ ಮಾಡ್ತಿದ್ದೀನಿ. ಪಾಪ ತುಂಬ ಬೇಡ್ಕೊತಿದ್ದಾರೆ, ಅದಕ್ಕೆ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಅದೊಂದು ಕಾರಣಕ್ಕಷ್ಟೇ ಮಾಡ್ತಿದ್ದೀನಿ, ಇಲ್ಲಾಂದರೆ ನನಗೆ ನಾನೇನು ಮಾಡ್ತಿರ್ಲಿಲ್ಲ ಮಾಡ್ತಾ ಇರಲಿಲ್ಲ. ಇವಾಗ ನೆಕ್ಸ್ಟ್ ಮಂತ್ ಕ್ಯಾಂಪ್ ಇರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ನೋಡಬೇಕು ಏನು ಮಾಡ್ತೀನಿ ಅಂತ ಅಪ್ಡೇಟ್ ಮಾಡ್ತಿರ್ತೀವಿ. ಬೈ. ಮನೆಗೆ ಬಿಟ್ಟೋಗ್ಬೇಕಾ ಏನೋ?
ಸರಿ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತಿಗೆ ಆಲ್ರೆಡಿ ನಾನು ಎಲ್ಲ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ ಅನಿಸುತ್ತೆ. ನಿಮಗೇನಾದರೂ ರೀಲ್ ನೋಡಬೇಕು ಅಂತ ಅನಿಸಿದರೆ ನಾನು ಇನ್ಸ್ಟಾ ಐ ಡಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ಸ್ಟಾ ಐ ಡಿ ಗೊತ್ತಿಲ್ಲದೆ ಇರೋರು ವರ್ಷಿತಾ ನಾಯ್ಕ್ ಅಂತ ಸರ್ಚ್ ಮಾಡಿ ಅಲ್ಲೇ ಸಿಗುತ್ತೆ. ಇಲ್ಲಾಂದರೆ ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಅದನ್ನೇ ಟ್ಯಾಪ್ ಮಾಡಿ. ಸೊ ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅಂತ ಅದನ್ನು ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಕಿವಂಶಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಗೈಸ್.